ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲ ರಾತ್ರಿಯಲ್ಲಿ ಗಂಡನ ರೂಮಿಗೆ ಹೋಗಲು ನಾನು ರೆಡಿ ಆಗ್ತಾ ಇದ್ದೆ. ಆಗ ನನ್ನ ಅಕ್ಕ ಹೈದರಾಬಾದಿಂದ ಬಂದಳು. ಮದುವೆಗೆ ಬಂದಿರಲಿಲ್ಲ. ನನ್ನ ಗಂಡನನ್ನು ನೋಡಿ ಬೆಚ್ಚಿ ಬಿದ್ದಳು. ಇವನು ನನ್ನ ಗಂಡ, ನಾನು ಇವನ ಜೊತೆ ಮೊದಲ ರಾತ್ರಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ನನ್ನ ಗಂಡನನ್ನು ರೂಮಿಗೆ ಕರೆದುಕೊಂಡು ಹೋದಳು. ಬಾಗಿಲನ್ನು ಹಾಕಿಕೊಂಡಳು. ರಾತ್ರಿ ಪೂರ್ತಿ ಇಬ್ಬರು ರೂಮಿನಿಂದ ಹೊರಗಡೆಯೇ ಬಂದಿಲ್ಲ. ನಾನು ಅಳುತ್ತಾ ರೂಮಿನ ಹೊರಗೆ ಕುಳಿತಿದ್ದೆ. ಅವರಿಬ್ಬರು ಬೆಳಗ್ಗೆ ಹೊರಗೆ ಬಂದು ಹೇಳಿದ ಮಾತುಗಳಿಂದ ನಾನು ಬೆಚ್ಚಿ ಬಿದ್ದೆ. ಅದೇನೆಂದರೆ, ನನ್ನ ಗಂಡ, ಅಯ್ಯಯ್ಯೋ ಏನಾಯಿತು ಮುಂದೆ ತಿಳಿಯುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆ ತನಕ ಕೇಳಿ. ನನ್ನ ಹೆಸರು ಕುಮುದ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೊಬ್ಳು ಅಕ್ಕ ಇದ್ದಾಳೆ, ಒಬ್ಬ ತಮ್ಮ. ನಮ್ಮದು ಸುಖಿ ಕುಟುಂಬ. ನಾವೇನೂ ಅಷ್ಟೊಂದು ಶ್ರೀಮಂತರಲ್ಲ, ಆದರೆ ಊಟ ಬಟ್ಟೆಗೆ ಯಾವುದೇ ಕೊರತೆನೂ ಇಲ್ಲ. ಅಪ್ಪ ಅಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಸಾಕ್ತಿದ್ದಾರೆ. ಪ್ರತಿ ಜನ್ಮಕ್ಕೂ ಇವರೇ ನಮಗೆ ಅಪ್ಪ ಅಮ್ಮ ಆಗಲಿ ಅನ್ನೋದು ನಮ್ಮ ಆಸೆ. ತಮ್ಮ ಕನಸುಗಳನ್ನು ಪಕ್ಕಕ್ಕಿಟ್ಟು ನಮ್ಮ ಮಕ್ಕಳಿಗಾಗಿ ಬದುಕುವ ಜೀವಗಳು. ಇವ್ರುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕೂಡ ಕಡಿಮೆನೆ. ನಮ್ಮ ಅಪ್ಪ ಅಮ್ಮ ನಮಗೆ ಸ್ಫೂರ್ತಿ. ಅಕ್ಕ ಕೂಡ ಅಪ್ಪನ ರೀತಿಯೇ. ಬೆಳಗ್ಗೆ ಬೇಗ ಎದ್ದೇಳ್ತಾಳೆ, ಚೆನ್ನಾಗಿ ಓದ್ತಾಳೆ, ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ. ಅವಳನ್ನು ನೋಡಿ ಪ್ರತಿಯೊಬ್ಬರು ತುಂಬ ಹೊಗಳುತ್ತಾರೆ. ಆದರೆ ನಾನು ಅವಳಿಗೆ ವಿರುದ್ಧ. ಲೇಟಾಗಿ ಹೇಳೋದು, ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಓದೋದು, ಯಾವಾಗಲೂ ಫೋನಲ್ಲಿನೇ ಇರ್ತಿದ್ದೆ. ಅಮ್ಮಂಗೆ ಯಾವುದೇ ಸಹಾಯ ಮಾಡ್ತಿರ್ಲಿಲ್ಲ. ಕೇಳಿದ್ರೆ ನಾನು ಮನೆಯಲ್ಲಿ ಕೆಲಸದವ್ರು ಇರಬೇಕು, ಆ ಹುಡುಗನ ಮಾತ್ರನೇ ಮದುವೆ ಆಗೋದು, ಇಲ್ಲ ಅಂತಂದರೆ ನನ್ನ ಗಂಡ ಅತ್ತೆ ಮಾಡ್ಕೋತಾರೆ ಮನೆ ಕೆಲಸನ, ನಾನು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀನಿ ಅಂತ ಹೇಳ್ತಿದ್ದೆ. ಇದನ್ನು ಕೇಳಿ ಎಲ್ಲರೂ ನಗ್ತಿದ್ರು. ನೀನು ಅಂದ್ಕೊಳ್ಳೋ ರೀತಿ ಹುಡುಗ ಸಿಗಲಿ ಅಂತ. ಒಮ್ಮೊಮ್ಮೆ ಅಮ್ಮಂಗೆ ಭಯ ಆಗ್ತಿತ್ತು, ಎಲ್ಲಿ ನನ್ನ ಮಗಳು ಕಷ್ಟಪಟ್ಬಿಡ್ತಾಳೋ ಅಂತ. ಅಮ್ಮನ ಮನೆಯಲ್ಲಿ ಕಷ್ಟಪಡದ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಕಷ್ಟಪಡ್ತಾರಂತೆ. ಇವಳು ನೋಡಿದ್ರೆ ಯಾವುದೇ ಕೆಲಸನೂ ಮಾಡೋದಿಲ್ಲ, ಆರಾಮಾಗಿ ಕೂತಿರ್ತಾಳೆ. ಮುಂದೆ ಅತ್ತೆ ಮನೆಯಲ್ಲಿ ಕೆಲಸ ಮಾಡಲೇಬೇಕಾದ ಅವರೆಲ್ಲ ನಮ್ಮನ್ನು ಬೈತಾರೆ. ಇವರ ಅಪ್ಪ ಅಮ್ಮ ಏನು ಕಲಿಸಿದ್ದಾರೆ ಅಂತ. ಅಮ್ಮ ಹೇಳಿದ್ರೆ ನಾನು ತಲೆಗೆ ಹಾಕೊಳ್ತಾನೇ ಇರಲಿಲ್ಲ. ನನ್ನ ಸೋದರತೆಗೆ ನಾನು ಅಂದರೆ ತುಂಬ ಇಷ್ಟ. ನಾನು ನೋಡೋದಕ್ಕೆ ತುಂಬ ಮುದ್ದಾಗಿ ಇದ್ದೆ, ಗೊಂಬೆ ಥರ ಇದೆಯಾ ನೀನು. ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ಅದೃಷ್ಟ ಮಾಡಿದ. ಕಣ್ಣು ಮೂಗು ಬಾಯಿ ಎಲ್ಲನೂ ತಿದ್ದಿದಂತೆ ಇದೆ. ನಮ್ಮ ರಿಲೇಟಿವ್ಸಲ್ಲೇ ಯಾರೂ ಇಷ್ಟೊಂದು ಸುಂದರವಾಗಿಲ್ಲ ಅಂತ ಹೇಳಿದಾಗ ಅಕ್ಕಂಗೆ ಕೋಪ ಬರ್ತಿತ್ತು. ನಾನು ಅವಳಿಗಿಂತ ಬೆಳ್ಳಗಿದ್ದೀನಿ, ಸಣ್ಣಗಿದ್ದೀನಿ, ಅವಳಿಗಿಂತ ಬ್ರಿಲಿಯಂಟ್. ನಮ್ಮ ಸ್ಕೂಲಲ್ಲಿ ನಾನೇ ಫಸ್ಟ್. ಈ ರೀತಿ ತನ್ನನ್ನು ತಾನು ಎಲ್ಲದರಲ್ಲೂ ಬೆಸ್ಟ್ ಅಂತ ಹೇಳ್ಕೊತಿದ್ಲು. ಆಗ ಅತ್ತೆ, ನೀನು ಕೂಡ ಚೆನ್ನಾಗಿದೆಯಾ ಆದರೆ ಅಂತ ಏನೋ ಹೇಳೋದಕ್ಕೆ ಹೋಗ್ತಿದ್ಲು. ಆಗ ಅಮ್ಮ ಅವಳ ಮಾತನ್ನು ಬದಲಿಸ್ತಿದ್ರು. ನಾನೀಗ ಕಾಲೇಜಿಗೆ ಹೋಗ್ತಿದ್ದೆ. ಪ್ರತಿದಿನ ನಾನು ಕಾಲೇಜಿಗೆ ಹೋಗಬೇಕಾದಾಗ ನನ್ನ ಸೋದರತ್ತೆ ಮಗ ಕರ್ಕೊಂಡು ಹೋಗ್ತಿದ್ದ. ಬರಬೇಕಾದಾಗ ಅವನ ಕೆಲಸ ಆದಮೇಲೆ ನನ್ನ ಕಾಲೇಜ್ ಮುಗೀತಿತ್ತು, ಮನೆಗೆ ಕರ್ಕೊಂಡು ಬಂದುಬಿಡ್ತಿದ್ದ. ನನ್ನ ಅತ್ತೆ ಮನೆ ಇದೇ ಬೀದಿನಲ್ಲಿರೋದು. ಇದರಿಂದ ನನಗೆ ಸಿಟಿ ಬಸ್ ಹತ್ತೋ ಕೆಲಸನೂ ತಪ್ಪಿತ್ತು. ಅಕ್ಕ ಈಗ ಕೆಲಸಕ್ಕೆ ಹೋಗ್ತಿದ್ದಾಳೆ, ನಾನು ಮಾತ್ರ ಇವನ ಜೊತೆ ಓಡಾಡ್ತಿದ್ದೀನಿ. ಮೊದಲು ಈ ರೀತಿ ಫೀಲಿಂಗ್ಸ್ ಇರಲಿಲ್ಲ. ಅವನ ಬೈಕಲ್ಲಿ ಅವನ ಹಿಂದೆ ಕೂತಾಗ ಅವನ ಮೈಯ ಬಿಸಿ ನನಗೆ ತಗ್ಲುತ್ತಾ ಇತ್ತು. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಅವನ ಹತ್ರ ಅವನನ್ನು ಅಂಟ್ಕೊಳ್ಳುವಂತೆ ಕೂತ್ಕೋತಿದ್ದೆ. ಇತ್ತೀಚೆಗೆ ಅವನನ್ನು ಗಟ್ಟಿಯಾಗಿ ತಕ್ಕೊಳ್ತೀನಿ. ಮನೆಯಿಂದ ಹೋಗಬೇಕಾದಾಗ ದೂರ ಕೂತ್ಕೊಳ್ತೀನಿ. ಮನೆ ರೋಡು ದಾಟಿದ ಮೇಲೆ ಅವನ ಸೊಂಟನ ಗಟ್ಟಿಯಾಗಿ ಹಿಡ್ಕೋತೀನಿ. ಅವನು ಯಾಕೆ ಭಯ ಪಡ್ತೀಯಾ ಅಂತ ಕೇಳ್ತಾನೆ. ಹೌದು, ಇತ್ತೀಚೆಗೆ ನನಗೆ ಸ್ವಲ್ಪ ತಲೆ ಸುತ್ತು ಬರ್ತಾ ಇದೆ. ಹಿಂದೆ ಕೂತ್ಕೊಂಡ್ರೆ ನಿನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ. ಅವನು ತುಂಬ ಒಳ್ಳೆಯವನು. ಹುಡುಗಿಯರ ವಿಷಯದಲ್ಲಂತೂ ಈ ವಿಷಯವನ್ನು
ನಮ್ಮ ಸಂಬಂಧಿಕರೆಲ್ಲ ಹೇಳ್ತಾರೆ. ನನಗೂ ಕೂಡ ಅದರ ಅರಿವು ಇತ್ತೀಚೆಗೆ ಆಗ್ತಾ ಇದೆ. ನಾನು ಅವನನ್ನು ತಪ್ಪಿಕೊಂಡ್ರು ಅವನು ನನ್ನನ್ನು ಮುಟ್ಟೋದಾಗಲಿ ಕೆಟ್ಟ ರೀತಿ ನನ್ನ ಜೊತೆ ಹಾಡೋದು ಮಾಡೋದಿಲ್ಲ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಹುಡುಗಿರು ತಮ್ಮನ್ನು ಮುಟ್ಲಿ ಅಂತ ಹುಡುಗರು ಕಾಯ್ತಾ ಇರ್ತಾರೆ. ತುಂಬ ಕೆಟ್ಟದಾಗಿ ಹುಡುಗಿಯರ ಜೊತೆ ವರ್ತಿಸ್ತಾರೆ. ಅವರನ್ನೆಲ್ಲ ನೋಡಿ ಅಸಹಾಯಕವಾಗಿತ್ತು. ದಿನದಿಂದ ದಿನಕ್ಕೆ ನನ್ನ ಅತ್ತೆ ಮಗ ತುಂಬ ಇಷ್ಟ ಆಗ್ತಿದ್ದಾನೆ. ಇವನ ಒಳ್ಳೆಯ ಗುಣ, ಸೌಮ್ಯ ಸ್ವಭಾವ ಇವನ ಕಡೆ ನನ್ನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಒಮ್ಮೊಮ್ಮೆ ನಾನು ಆಟೋದಲ್ಲಿ ಹೊರಟೋಗ್ತಿದ್ದೆ. ಸಂಜೆ ಬಂದು ಅತ್ತೆ ಕೇಳ್ತಿದ್ಲು, ಒಬ್ಬಳೇ ಹೋಗಬೇಡ, ಆ ರೋಡು ಚೆನ್ನಾಗಿಲ್ಲ, ರವಿನ ಕರ್ಕೊಂಡು ಹೋಗ್ತಾನೆ ಅಲ್ವಾ, ಅವನ ಜೊತೆ ಹೋಗು ಅಂತ ಹೇಳ್ತಿದ್ರು. ನಾನಿವತ್ತು ರವಿಗೆ ಪ್ರಪೋಸ್ ಮಾಡಿದೆ ಹೋಟೆಲ್ನಲ್ಲಿ. ನನ್ನ ಗೆಳತಿ ಬರ್ತಾಳೆ, ಹೋಗಬೇಕು ಅಂತ ಸುಳ್ಳು ಹೇಳಿ ಹೋಟೆಲ್ನ ಕಡೆ ಕರ್ಕೊಂಡು ಹೋದೆ. ಮಾತುಗಳ ಮಧ್ಯೆ ಅವನಿಗೆ ನಾನವನನ್ನು ಪ್ರೀತಿಸ್ತಾ ಇರೋದನ್ನು ಹೇಳಿದೆ. ಸ್ವಲ್ಪ ಹೊತ್ತಿಗೆ ಅವನು ಶಾಕ್ ಆದ, ವ್ಯೌತ್ ಹೋದ. ಅವನಿಗೆ ಅಪ್ಪ ಅಂದರೆ ಭಯ. ನಾನು ಅವನನ್ನು ಪ್ರೀತಿಸಿದ್ರೆ ಅಥವಾ ಅವನು ನನ್ನನ್ನು ಪ್ರೀತಿಸಿದ್ರು ಅಪ್ಪ ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಅವರಿರೋದು ನಾವು ಕೊಟ್ಟಿರೋ ಮನೆಯಲ್ಲಿ. ನಮಗಿಂತ ಅವರು ಸ್ವಲ್ಪ ದುಡ್ಡು ಕಾಸಲ್ಲಿ ಕಡಿಮೆ. ಅಪ್ಪ ಯಾವುದೇ ಕಾರಣಕ್ಕೂ ಈ ಸಂಬಂಧನ ಒಪ್ಪೋದಿಲ್ಲ ಅನ್ನೋದು ಅವನಿಗೆ ಗೊತ್ತು. ಅವನು ನೀನು ತಮಾಷೆ ಮಾಡ್ತಿಲ್ಲ ಅಲ್ವಾ ಅಂತ ಹೇಳ್ದ. ಇಲ್ಲ, ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಕಣ್ಣೀರು ಹಾಕ್ತೆ. ಅವನು ನನ್ನ ಕಣ್ಣೀರಿಗೆ ಕರಗ್ದ. ಇಬ್ಬರು ಇದೇ ರೀತಿ ಓಡಾಡ್ಕೊಂಡಿರ್ತಿದ್ವಿ. ಈಗ ಇನ್ನೂ ಚೆನ್ನಾಗಿತ್ತು. ಅವನು ಒಪ್ಕೊಂಡಿದ್ದಾನೆ. ಎರಡೂ ಕಡೆಯಿಂದ ಪ್ರೀತಿ ಇರೋದ್ರಿಂದ ತುಂಬ ಮಧುರವಾಗಿತ್ತು. ಈ ಸಂದರ್ಭದಲ್ಲಿ ನನ್ನ PUCಯಲ್ಲಿ ಒಂದು ಸಬ್ಜೆಕ್ಟ್ ಹೋಯಿತು. ಅಪ್ಪ ಮನೆಯಲ್ಲಿ ಬೇಸರ ಮಾಡಿಕೊಂಡ್ರು. ಅಮ್ಮ ಮದುವೆ ಮಾಡಿ ಕಳಿಸ್ಬಿಡೋಣ, ಹೇಗಿದ್ರೂ ಓದೋದಿಲ್ಲ, ಓದದೇ ಇರೋ ಹೆಣ್ಮಕ್ಳು ಅತ್ತೆ ಮನೆಯಲ್ಲಿ ಹೋಗಿ ಚೆನ್ನಾಗಿ ದುಡಿಲಿ ಅಂತ ಕೋಪ ಮಾಡಿಕೊಂಡ್ಳು. ಆಗ ನಾನು ನಿರ್ಧಾರ ಮಾಡಿದೆ, ಚೆನ್ನಾಗಿ ಓದಬೇಕು ಅಂತ. ಫೇಲ್ ಆಗಿದ್ದ ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡೆ. ಓದೋ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಮಾಡಬಾರ್ದು, ಮಾಡಿದ್ರೆ ಮುಂದೆ ಮರ್ಯಾದೆ ಸಿಗೋದಿಲ್ಲ ಅಂತ ತಿಳಿದು ರವಿಗೆ ಸ್ವಲ್ಪ ದಿನ ನಾವಿಬ್ಬರು ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಣ, ವಾರಕ್ಕೊಂದು ಬಾರಿ ಪಾರ್ಕಲ್ಲಿ ಮೀಟ್ ಮಾಡೋಣ, ಪ್ರತಿದಿನ ನಿನ್ನ ಜೊತೆ ಓಡಾಡಿದ್ರೆ ನನಗೆ ನಿನ್ನನ್ನು ಬಿಟ್ಟು ಏನೂ ನೆನಪೇ ಇರೋದಿಲ್ಲ, ಓದಿನ ಬಗ್ಗೆ ನನ್ನ ಗಮನ ಸಂಪೂರ್ಣವಾಗಿ ಹೊರಟೋಗಿದೆ. ಅಕ್ಕ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿದ್ದಾಳೆ ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ. ಈಗೆಲ್ಲರೂ ಅವಳನ್ನೇ ಹೊಗಳುತ್ತಾರೆ. ನಾನು ಕೂಡ ಅವಳ ರೀತಿಯೇ ಆಗಬೇಕು ಅಂತ ಹೇಳಿದೆ. ಅದಕ್ಕವನು ಖುಷಿಯಾಗಿ ಒಪ್ಕೊಂಡ. ರವಿ ತುಂಬ ಒಳ್ಳೆಯವನು, ಮೆಚೂರ್ ಹುಡುಗ. ಯಾವುದಾದರೂ ಒಂದು ವಿಷಯವನ್ನು ಸರಿಯಾದ ಕಾರಣ ಕೊಟ್ಟು ಹೇಳಿದರೆ ಅವನು ಒಪ್ಕೊಳ್ತಾನೆ, ವಾದ ಮಾಡೋದಿಲ್ಲ. ಒಮ್ಮೊಮ್ಮೆ ನಾನು ಹೇಳುವ ಮಾತುಗಳಲ್ಲಿ ತಪ್ಪು ಇದ್ದರೂ ಕೂಡ ಅವನು ವಾದ ಮಾಡೋದೇ ಇಲ್ಲ. ಯಾಕಂದರೆ ನನಗೆ ಬೇಸರವಾಗುತ್ತೆ ಅಂತ. ನೀನು ಏನು ಹೇಳಿದ್ರೆ ಅದೇ ಸರಿ ಇರತ್ತೆ, ನೀನು ಏನು ಮಾಡಿದ್ರೂ ಅದೇ ಚೆನ್ನಾಗಿರತ್ತೆ, ಒಟ್ಟಿನಲ್ಲಿ ನೀನೇ ಚಂದ ಅಂತ ಹೇಳ್ತಿದ್ದ. ಅದು ಪ್ರೀತಿಯ ಪರಿಭಾಷೆ ಅಲ್ವೇ? ಹಾಗೇ ಇದ್ದರೆ ಮಾತ್ರ ಸಂಬಂಧ ಚೆನ್ನಾಗಿರೋದು. ಈಗ ಓದಿನ ಕಡೆ ಗಮನ ಜಾಸ್ತಿ ಹೋಗ್ತಿದೆ. ರಾತ್ರಿ 12 ಗಂಟೆವರೆಗೆ ಓದ್ತೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ತೀನಿ. ಮೊದಲು ನಾನು ರವಿವಾರಕ್ಕೊಂದು ಸಲ, ಒಮ್ಮೊಮ್ಮೆ 2 ಬಾರಿ ಮೀಟ್ ಮಾಡ್ತಿದ್ವಿ. ಪ್ರತಿದಿನ ಮಾತಾಡ್ತಿದ್ವಿ ಫೋನ್ನಲ್ಲಿ. ಆದರೆ ಈಗ ಅದೆಲ್ಲ ನಿಂತು ಹೋಗಿದೆ. 15 ದಿನಕ್ಕೆ ಒಂದು ಸಲ, ಇಲ್ಲವಾದರೆ ತಿಂಗಳಿಗೆ ಒಂದು ಸಲ ನಾವಿಬ್ಬರು ಸಿಗೋದು. ಕ್ರಮೇಣ ಅದು 2 ತಿಂಗಳಾಯಿತು. ಈಗ 6 ತಿಂಗಳಿಗೊಮ್ಮೆ ಆಗಿಬಿಟ್ಟಿದೆ. ಇವುಗಳ ಪರಿಣಾಮವಾಗಿ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿದೆ. ತಿಂಗಳಿಗೆ 60,000 ಸಂಬಳ. ಈಗ ಪ್ರತಿಯೊಬ್ಬರೂ ಕೂಡ ನನ್ನನ್ನು ಹೊಗಳುತ್ತಾರೆ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿದೆ. ನನಗೊಂದು ಸಮಾಧಾನ ಸಿಕ್ಕಿದೆ. ಮನೆ ಕೆಲಸ ಮಾಡೋದು ತಪ್ಪಿತು ಅಂತ. ಒಮ್ಮೊಮ್ಮೆ ನನ್ನನ್ನು ರವಿ ಮೀಟ್ ಮಾಡೋದಕ್ಕೆ ಬಂದರೂ ನಾನು ಅವನನ್ನು ಅವಾಯ್ಡ್ ಮಾಡ್ತೀನಿ. ಅವನ ಕೆಲಸ ನನಗಿಂತ ಕಡಿಮೆ, ಸಂಬಳ ಕೂಡ ನನ್ನಷ್ಟು ಬರೋದಿಲ್ಲ. ಆದ್ದರಿಂದ ಏನು ಅವನನ್ನು
ನನ್ನ ಫ್ರೆಂಡ್ಸ್ ಎದುರುಗಡೆ ನನ್ನ ಬಾಯ್ ಫ್ರೆಂಡ್ ಅಂತ ತೋರಿಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅವರ ಬಾಯ್ ಫ್ರೆಂಡ್ಗಳು ಅವರಿಗಿಂತ ಡಬ್ಬಲ್ ದುಡಿತಾರೆ. ಅವರಿಗೆ ಕಾಸ್ಟ್ಲಿ ಫೋನ್ಗಳನ್ನು ತೆಗೆದುಕೊಡ್ತಾರೆ, ವೀಕೆಂಡ್ಸಲ್ಲಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನಸ್ಸಲ್ಲೇ ಅಂದ್ಕೊಳ್ಳೋದನ್ನು ಇವ್ರುಗಳು ಮಾಡಿ ತೋರಿಸ್ತಾರೆ. ಆದರೆ ರವಿ ಅಮಾಯಕ, ಅವನು ಒಳ್ಳೆಯವನು. ಆದರೆ ನಾನು ಅವನನ್ನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಹೇಗೆ ಹೇಳೋದು ತಿಳಿತಾ ಇಲ್ಲ. ಆಗೋದ್ರಿಂದ ಅವನ ಜೊತೆ ರಫ್ ಆಗಿ ಮಾತಾಡ್ತೀನಿ. ಇತ್ತೀಚೆಗೆ ಅತ್ತೆ ಕೂಡ ಬರ್ತಾರೆ. ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನಾನು ಅವರನ್ನು ಅವಾಯ್ಡ್ ಮಾಡ್ತೀನಿ. ಒಮ್ಮೊಮ್ಮೆ ಅನಿಸುತ್ತೆ ರವಿ ಏನಾದರೂ ಇವ್ರ ಬಳಿ ಹೇಳಿರ್ಬೋದು ಎಲ್ಲ ವಿಷಯವನ್ನು. ಅದಕ್ಕೆ ಇಷ್ಟು ದಿನ ಇಲ್ಲದೆ ಇರೋರು ಈಗ ವಿಚಿತ್ರವಾಗಿ ಆಡ್ತಿದ್ದಾರೆ. ನಾನು ನೆಮ್ಮದಿಯಾಗಿರ್ತೀನಿ, ಯಾವಾಗಲೂ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ ಇವರ ಮಗ ನನ್ನನ್ನು ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಪ್ರತಿದಿನ ಅವನು ನನ್ನನ್ನು ಕಾಲೇಜಿಗೆ ಕರ್ಕೊಂಡು ಹೋಗುವ ನೆಪ ಹೇಳಿ ಕಳುಹಿಸಿರಬೇಕು ಅಂತ ಅವಳ ಮೇಲೆ ಬೇಸರ ಜಾಸ್ತಿ ಆಯಿತು. ಕೋಪ ಬಂದು ಅಮ್ಮ ಬೈತಾಳೆ ಇತ್ತೀಚೆಗೆ. ರವಿ ಮತ್ತು ಅವರ ಅಮ್ಮನನ್ನು ಕಂಡ್ರೆ ನಿನಗೆ ಯಾಕೆ ಆಗೋದಿಲ್ಲ? ಮೊದಲು ರವಿ ಬಂದರೆ ಓಡ್ ಹೋಗ್ತಿದ್ದೆ ಅಂತ ಅಂದರು. ರವಿ ತುಂಬ ಒಳ್ಳೆ ಹುಡುಗ. ನಿನ್ನ ಅಪ್ಪನಿಗೆ ಇನ್ನೊಬ್ಬ ಮಗ ಸಿಕ್ಕಿದ್ದ, ಹಾಗೆ ಆಗುತ್ತೆ. ನೀನು ಅವನನ್ನೇ ಮದುವೆ ಆಗಿಬಿಡು. ನಿಮ್ಮಿಬ್ರಿಗೂ ಜೋಡಿ ಚೆನ್ನಾಗಿದೆ. ಆಗಾಗ ಕೈಯಲ್ಲಿ ಊಟ ಮಾಡ್ತಿದ್ದೆ. ಅಮ್ಮನ ಮುಖವನ್ನು ಗುರಾಯಿಸಿ ನೋಡಿ ಆ ತಟ್ಟೆಯನ್ನು ಕೆಳಗೆ ಎಸೆದು ಹೋದೆ. ಅಮ್ಮ ಆಗ ಹೇಳಿದ್ಲು, ಕೆಲಸಕ್ಕೆ ಹೋಗ್ತೀನಿ, 4 ಕಾಸು ದುಡಿತೀನಿ ಅಂತ ಜಂಬ ನಿನಗೆ. ಇಷ್ಟು ಜಂಬ ಹೆಣ್ಮಕ್ಳಿಗೆ ಇರಬಾರ್ದು. ಹೌದು, ಇಲ್ಲ ಅಂತ ಮಾತಲ್ಲಿ ಹೇಳ್ಬೋದು. ತಟ್ಟೆನ್ನು ಎಸೆಯೋ ಅವಶ್ಯಕತೆ ಏನಿತ್ತು ಅಂತ ಚೆನ್ನಾಗಿ ರಾತ್ರಿ ಎಲ್ಲ ಬೈದ್ಲು. ಬೆಳಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ಆಫೀಸಿಗೆ ಹೋದೆ. ಯಾರ ಜೊತೆನೂ ಮಾತಾಡಲಿಲ್ಲ, ಟಿಫನ್ ಕೂಡ ತಿಂದಿಲ್ಲ. ಮನೆಯ ಎಲ್ಲರ ಮೇಲೆ ನನಗೆ ಕೋಪ ಇತ್ತು. ಅಮ್ಮ ಅಷ್ಟು ಬೈದರೂ ಎಲ್ಲರೂ ಅಮ್ಮಂಗೆ ಸಪೋರ್ಟ್ ಮಾಡ್ತಾರೆ. ಆಫೀಸಲ್ಲಿ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಅದೇನು ಅಂದರೆ ನನ್ನ ಆಫೀಸಲ್ಲಿ ಯಾರೂ ಬಂದಿರಲಿಲ್ಲ. ನಾನು ಒಬ್ಬಳೇ ನನ್ನ ಬಾಸ್. ಎಲ್ರಿಗೂ ರಜೆನ ಕೊಟ್ಬಿಟ್ಟಿದ್ದಾರೆ, ನನಗೆ ಮಾತ್ರ ಕೆಲಸ. ನನಗೆ ಆಶ್ಚರ್ಯ ಆಯಿತು. ನಾನು ಕೂಡ ಮನೆಯಲ್ಲೇ ಇರ್ತಿದ್ದೆ ಅಥವಾ ಫ್ರೆಂಡ್ ಜೊತೆ ಯಾವುದಾದ್ರೂ ಮೂವಿಗೆ ಹೋಗ್ತಿದ್ದೆ ರಜೆ ಅಂತ ತಿಳಿದಿದ್ದರೆ ಅಂತ ಯೋಚಿಸ್ತಾ ಇದ್ದೆ. ಆಗ ಸೆಕ್ರೆಟ್ರಿ ಬಂದು, ಸರ್ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳಿದ್ರು. ಚೇಂಬರ್ಗೆ ಹೋದಾಗ ಸರ್ ಯಾವಾಗಲೂ ಹಾಕ್ಕೊಂಡು ಬರೋ ಬಟ್ಟೆನ ಹಾಕಿರಲಿಲ್ಲ. ಶೂ, ಕೋಟು, ಬ್ಲೇಸರ್ ಇವುಗಳನ್ನು ಹಾಕಿರಲಿಲ್ಲ. ಬದಲಿಗೆ ಟೀ ಶರ್ಟ್, ಜೀನ್ಸ್ ಇವುಗಳನ್ನು ಹಾಕಿದ್ರು. ನಿಜವಾಗ್ಲೂ ತುಂಬ ಹ್ಯಾಂಡ್ಸಮಾಗಿ ಕಾಣಿಸ್ತಿದ್ರು. ನನ್ನ ದೃಷ್ಟಿನೇ ಅವ್ರಿಗೆ ಹಾಕಿರ್ಬೋದು. ಆ ಚೇಂಬರಲ್ಲಿ ನಾವಿಬ್ಬರೇ ಇದ್ದಿದ್ದು. ಸರ್ ನನ್ನನ್ನು ಮಂಡಿಯೂರಿ ಕೆಳಗಡೆ ಕೂತು ಪ್ರಪೋಸ್ ಮಾಡಿದ್ರು ಮದುವೆಗಾಗಿ. ನನಗೆ ಶಾಕ್ ಆಯಿತು. ಅವರಿಲ್ಲಿ, ನಾನಿಲ್ಲಿ, ಕಂಪ್ನಿ ಓನರ್ ಅವರು. ಅವರ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಶ್ರೀಮಂತರೇ. ಆ ರೀತಿ ಮನೆಗೆ ನಾನು ಹೋಗೋದು ಅಂದರೆ ನನ್ನ ಅದೃಷ್ಟ. ಮೊದಲು ನನಗೆ ನೆನಪಾಗಿದ್ದು ಆ ಮನೆಯಲ್ಲಿ ಕೆಲಸದವ್ರು ಇರ್ತಾರೆ, ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಕಾರಲ್ಲಿ ಹೋಗ್ಬೋದು, ಬರ್ಬೋದು, ಡ್ರೈವರ್ ಇರ್ತಾನೆ. ಸಡನ್ನಾಗಿ ನಾನು ಒಪ್ಕೊಂಡೆ. ನನ್ನ ಮೂಲ ಅವಶ್ಯಕತೆಗಳು ಪೂರೈಕೆ ಆಗಬೇಕಾದಾಗ ನಾನು ಹೇಗೆ ಬೇಡ ಅನ್ನೋದು. ಅಪ್ಪ ಅಮ್ಮ ಕೂಡ ಇಷ್ಟು ಒಳ್ಳೆ ಸಂಬಂಧವನ್ನು ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನಗೆ ಪ್ರೀತಿಯಿಂದ ತಪ್ಪಿಕೊಂಡ್ರು. ನಾನು ಖುಷಿಯ ಮುತ್ತನ್ನು ಕೊಟ್ಟೆ ಅವ್ರ ಹಣೆ ಮೇಲೆ. ಸಡನ್ನಾಗಿ ರವಿ ನೆನಪಾದ. ಆದರೆ ಅವನನ್ನು ನನ್ನ ಮನಸ್ಸಿಂದ ತೆಗೆದು ಹಾಕಬೇಕು. ನಾನು ಮನಸ್ಸನ್ನು ಚೇಂಜ್ ಮಾಡೋದ್ರ ಒಳಗೆ ನನ್ನ ಮದುವೆ ಆಗಬೇಕು ಅಂತ ಸರ್ಗೆ ಹೇಳಿದೆ. ನನ್ನ ಅಪ್ಪ ಅಮ್ಮನ ಬಳಿ ಬಂದು ಕೇಳಿ ಅವ್ರು ಒಪ್ಪಿದ್ರೆ ನಾನು ಮದುವೆ ಆಗ್ತೀನಿ. ನನಗೂ ಕೂಡ ನೀವಂದರೆ ಇಷ್ಟ. ನಿಮ್ಮನ್ನು ಯಾರು ತಾನೇ ಇಷ್ಟಪಡೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳ ಕನಸು ನಿಮ್ಮಂಥ ಹುಡುಗನನ್ನು ಮದುವೆ ಆಗಬೇಕು ಅನ್ನೋದು ಅಂತ ಹೇಳಿದೆ. ಇಬ್ಬರು ಒಂದು ಒಳ್ಳೆ ಹೋಟೆಲ್ಗೂ ಊಟಕ್ಕೆ ಹೋಗಿದ್ದು. ಒಬ್ರಿಗೊಬ್ರು ತಿನ್ನಿಸಿದ್ವಿ.
ಆದರೆ ಅದರಲ್ಲಿ ಯಾವುದೇ ರೀತಿ ಥ್ರಿಲ್ ಇರಲಿಲ್ಲ. ಕೇವಲ ತೋರಿಕೆಗೆ ಮಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಿತ್ತು. ಅವ್ರು ನನ್ನ ಜೊತೆ ಮನೆಗೆ ಬಂದರು. ನಮ್ಮ ಬೀದಿನಲ್ಲಿ ಎಲ್ರಿಗೂ ಆಶ್ಚರ್ಯ. ಇಷ್ಟು ಕಾಸ್ಟ್ಲಿ ಆಗಿರೋ ಕಾರು ಮನೆ ಎದುರುಗಡೆ ಬಂದಿದೆ ಅಂತ ಎಲ್ಲರೂ ಕೂಡ ನಮ್ಮ ಮನೆ ಕಡೆ ನೋಡ್ತಿದ್ರು. ಚಿಕ್ಕ ಮಕ್ಕಳಂತೂ ಕಾರ್ ಬಂದ ಕಡೆ ಬಂದೇ ಬಿಟ್ಟಿದ್ರು. ತುಂಬ ಆಸೆ ಕಣ್ಣುಗಳಿಂದ ನೋಡ್ತಿದ್ರು. ಸರ್ ನನ್ನ ಕರ್ಕೊಂಡು ಮನೆಯೊಳಗಡೆ ಹೋದೆ. ಮನೆಯಲ್ಲಿ ಎಲ್ಲರೂ ಸೈಲೆಂಟ್ ಆದರು. ಪ್ರಶ್ನಾರ್ಥಕವಾಗಿ ನನ್ನ ಕಡೆ ನೋಡಿದ್ರು. ಆಗ ಸರ್ ಎಲ್ಲ ವಿಷಯನ ವಿವರಿಸಿ ಹೇಳಿದಾಗ ಮನೆಯಲ್ಲಿ ಇನ್ನೂ ಕೂಡ ಯಾರಿಗೂ ಆಶ್ಚರ್ಯ. ಯಾಕಂದರೆ ಆ ಊರಲ್ಲಿರೋ ಮೊದಲ ಶ್ರೀಮಂತ ನನ್ನ ಬಾಸ್ ಮತ್ತು ಅವ್ರ ಮನೆಯವರು, ಅವ್ರು ನಮ್ಮ ಮನೆವರೆಗೂ ಬಂದಿದ್ದಾರೆ, ಅದು ಹೆಣ್ಣು ಕೇಳೋದಕ್ಕೆ ಅಂತ ಅಪ್ಪ ಅಮ್ಮ ಖುಷಿನಲ್ಲಿ ಮೌನವಾದರು. ನನ್ನ ಬಾಸ್ ಅರ್ಚಕರನ್ನು ಇಲ್ಲಿಗೆ ಕರೆದು ನಮ್ಮಿಬ್ಬರ ಡೇಟ್ ಆಫ್ ಬರ್ತ್ ಅನ್ನು ಕೊಟ್ಟರು. ಮದುವೆ ದಿನಾಂಕನೂ ಗೊತ್ತು ಮಾಡೋದಕ್ಕೆ. ಇನ್ನೊಂದು ವಾರದಲ್ಲಿ ಮದುವೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ 6 ತಿಂಗಳು ಮದುವೆ ಸಮಯ. ಈ ಎರಡೂ ಜಾತಕಗಳಿಗೆ ಕೂಡಿ ಬರೋದಿಲ್ಲ, ಯೋಚಿಸಿ ಅಂತ ಹೇಳಿದ್ರು. ಆಗ ನಾನು 1 ವಾರದಲ್ಲೇ ಮಾಡ್ಕೊಳ್ಳೋಣ, ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂದೆ. ಅವ್ರು ನನ್ನನ್ನು ನೋಡಿ ನಕ್ಕಿದ್ರು. ಖುಷಿಯಿಂದ 1 ವಾರದಲ್ಲಿ ಹೇಗೆ ಅಂತ ಅಮ್ಮ ನನ್ನ ಕಡೆ ನೋಡಿದಾಗ ನನ್ನ ಬಾಸ್ ಹೇಳ್ತಾರೆ, ನಾನು ಎಲ್ಲನೂ ಮೇಂಟೈನ್ ಮಾಡ್ತೀನಿ ಆಂಟಿ. ಎಲ್ಲ ಡಿಪಾರ್ಟ್ಮೆಂಟವರು ನನ್ನ ಗೆಳೆಯ ಗೆಳತಿಯರು. ನಮ್ಮಿಬ್ಬರ ಮದುವೆ ತುಂಬ ಅದ್ಧೂರಿಯಾಗತ್ತೆ. ಮದುವೆಗೆ ಅಂತ ನೀವು ಯಾರನ್ನು ಬೇಕೋ ಎಲ್ಲರನ್ನು ಇವತ್ತಿಂದಾನೇ ಕರೆಯೋದಕ್ಕೆ ಶುರು ಮಾಡ್ಕೊಳ್ಳಿ. ಮದುವೆನ ನನ್ನ ಖರ್ಚಲ್ಲೇ ಮಾಡ್ತೀನಿ. ನಿಮಗೆ ಮತ್ತು ನನ್ನ ಹುಡುಗಿಗೆ ಬೇಕಾಗೋ ಬಟ್ಟೆ ಒಡವೆ ಯಾವುದೇ ಸಾಮಗ್ರಿಗಳನ್ನು ನಾನೇ ಕಳಿಸ್ತೀನಿ. ಅಮ್ಮನ್ನ ಕೇಳಿ ಯಾವುದೇ ಸಂಕೋಚ ಬೇಡ. ಏನಾದರೂ ಬೇಕಾದರೆ ನನಗೆ ವಾಟ್ಸಪ್ ಮಾಡು ಅಂತ ಹೇಳಿ ಮನೆಗೆ ಹೋದರು. ಹುಡುಗ ಇಷ್ಟೊಂದು ಒಳ್ಳೆಯವನ, ತುಂಬ ಶ್ರೀಮಂತ ಆದರೂ ಸ್ವಲ್ಪ ಕೂಡ ಜಂಬ ಇಲ್ಲ. ಮನೆಯಲ್ಲಿ ಎಲ್ಲರೂ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ರು. ನೀನು 7 ಜನ್ಮದಲ್ಲೂ ಅದೃಷ್ಟ ಮಾಡಿದ್ದೆ ಈ ರೀತಿ ಸಂಬಂಧ ಬರೋದಕ್ಕೆ ಅಂತ ಅಮ್ಮ ಹೇಳಿದ್ಲು. ಈ ವಿಷಯ ಅತ್ತೆಗೆ ತಿಳಿದು ನಮ್ಮ ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ರು. ರವಿ ಮನೆಯಲ್ಲಿನೇ ಇರಲಿಲ್ಲ ಅಂತ ಅಮ್ಮ ಹೇಳಿದ್ಲು. ತಮ್ಮ ತುಂಬ ಖುಷಿಯಿಂದ ಓಡಾಡ್ತಾನೆ. ಕಾಲೇಜಲ್ಲಿ ಪ್ರತಿಯೊಬ್ಬರು ನನ್ನ ಗಂಡ ಆಗೋನ ಬಗ್ಗೆ ಕೇಳ್ತಾರಂತೆ. ಅವ್ರು ಹೇಗೆ ಈ ವಿಷಯನ ತಿಳಿದು ನಂಗೆ ರೋಮಾಂಚನ ಆಗ್ತಿತ್ತು. ಆದರೆ ಈ ಖುಷಿನ ಹಂಚ್ಕೊಳ್ಳೋದಕ್ಕೆ ಅಕ್ಕ ಇಲ್ಲಿರಲಿಲ್ಲ, ಹೈದ್ರಾಬಾದಿಗೆ ಹೋಗಿದ್ಲು. ಅಮ್ಮ ಫೋನ್ ಮಾಡಿ ಹೇಳಿದಾಗ ಅವಳು ಖುಷಿಪಟ್ಲು. ಅವಳು ಮದುವೆ ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತಲೂ ಹೇಳಿದ್ಲು. ನಾನು ಖುಷಿಯಿಂದ ಕುಣಿತಿದ್ದೆ, ಇಷ್ಟು ಒಳ್ಳೆ ಸಂಬಂಧ ಸಿಕ್ಕಿದೆ ಅಂತ. ಮದುವೆಗಾಗಿ ನಾನು ಯಾವುದೇ ಎಫರ್ಟು ಹಾಕಿಲ್ಲ. ಎಲ್ಲ ನಮ್ಮ ಬಾಸೆ ಕಿರಣ್ ಅವರೇ ವೆಡ್ಡಿಂಗ್ ಪ್ಲಾನರ್ಗೆ ಮದುವೆನ ವಹಿಸ್ಬಿಟ್ಟಿದ್ರು. ಆದ್ದರಿಂದ ನಮಗೆ ಮದುವೆ ಯಾವುದೇ ಕೆಲಸನೂ ಇರಲಿಲ್ಲ ನಿಭಾಯಿಸೋದಕ್ಕೆ. ಅಪ್ಪ ಅಂತೂ ಎಲ್ಲರ ಜೊತೆ ನಾನು ನಳಿಯ ಅಂತಿದ್ರು. ಮದುವೆ ತುಂಬ ಗ್ರ್ಯಾಂಡಾಗಾಯಿತು. ನಾನಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಮೇಕಪ್ ಮಾಡೋರು, ಫಿಲ್ಮ್ ಹೀರೋನ್ಗೆ ಮೇಕಪ್ ಮಾಡೋ ಬ್ಯೂಟಿಷಿಯನ್ಗಳು ಅವ್ರನ್ನೆಲ್ಲರೂ ಬಂದಿದ್ದರು ನನ್ನನ್ನು ಮದುವೆಗೆ ರೆಡಿ ಮಾಡೋದಕ್ಕೆ. ನಾನು ತುಂಬ ಖುಷಿಪಟ್ಟೆ. ಸ್ವರ್ಗ ಇಲ್ಲೇ ಇದೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಕಿರಣ್ ಸರ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಈಗ ನಾನು ಅವರ ಹೆಂಡತಿಯಾದೆ. ಎಲ್ಲರೂ ಅಳ್ತಾ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋದರೆ ನಾನು ಖುಷಿಯಿಂದಾನೇ ಹೋದೆ. ಒಂದು ಅದ್ಭುತವಾದ ಸ್ವಾಗತ ನನಗೆ ಅವ್ರ ಮನೆಯಲ್ಲಿನೇ ಸಿಕ್ತು. ಇವರೊಬ್ಬರೇ ಮಗ ಆಗಿದ್ದರಿಂದ ನನ್ನ ಮೇಲೆ ಎಲ್ಲರೂ ಪ್ರೀತಿ ದುಪ್ಪಟ್ಟಾಗಿತ್ತು. ಮೊದಲ ರಾತ್ರಿಗೆ ತುಂಬ ಸುಂದರವಾಗಿ ನಾನು ರೆಡಿ ಆಗ್ತಾ ಇದ್ದೆ. ಆಗ ನನ್ನ ಅಕ್ಕ ಬಂದಳು. ಅವಳನ್ನು ನೋಡಿ ಖುಷಿಪಟ್ಟೆ. ನೀನು ಮದುವೆಗೆ ಬಂದಿಲ್ಲ ಅಂತ ಕೇಳಿದೆ. ಅದಕ್ಕೆ ಅಕ್ಕ ತುಂಬ ಕೋಪದಿಂದ ನನ್ನನ್ನು ನೋಡ್ತಿದ್ಲು. ಇವಳಿಗೇನಾಯಿತು ಅಂತ ಅವಳ ಕಡೆ ತಿರುಗಿದೆ. ಆಗ ಅವಳು ಹೇಳ್ತಾಳೆ, ಮದುವೆನ ಹೇಗೋ ಮಾಡ್ಕೊಂಡ್ಬಿಟ್ಟೆ ಅಲ್ವಾ, ಆದರೆ ಆ ಹುಡುಗ ನನ್ನ ಗಂಡ. ಮೊದಲ ರಾತ್ರಿ ನಾನೇ ಮಾಡ್ಕೋತೀನಿ ಅಂತ ಹೇಳಿ ನನ್ನ ರೂಮಿನ ಕಡೆ ಹೋದ್ಲು. ನನ್ನ ಗಂಡ ಕಿರಣ್ ಈಗಾಗಲೇ ರೂಮಲ್ಲಿದ್ದ.
ಇವಳು ರೂಮ್ ಒಳಗಡೆ ಹೋಗಿ ಒಳಗಡೆಯಿಂದ ಬಾಗಿಲನ್ನು ಲಾಕ್ ಮಾಡಿಕೊಂಡ್ಳು. ನಾನು ಬಾಗಿಲನ್ನು ಎಷ್ಟೇ ಬಡಿದ್ರೂ ಕೂಡ ಉಪಯೋಗ ಆಗಲೇ ಇಲ್ಲ. ಒಳಗಡೆಯಿಂದ ಲಾಕ್ ಓಪನ್ನೇ ಆಗಿಲ್ಲ. ಅವರಿಬ್ಬರು ಮಾತಾಡೋ ಮಾತು ನನಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಕೆಲಸದವರನ್ನು ಬಿಟ್ಟು. ಅವ್ರ ಮನೆಯಲ್ಲಿ ಅದು ಶಾಸ್ತ್ರ ಅಂತೆ. ಮೊದಲ ರಾತ್ರಿ ಆ ಮನೆಯಲ್ಲಿ ಹುಡುಗ ಹುಡುಗಿನ ಬಿಟ್ಟು ಇನ್ಯಾರೂ ಇರೋದಿಲ್ವಂತೆ. ನನಗೆ ತುಂಬ ದುಃಖ ಆಯಿತು. ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ನನ್ನ ಗಂಡ ಅಕ್ಕನ ಗಂಡ ಅಂತೆ. ಅಮ್ಮ ಅದಕ್ಕೆ ಅವಳೇ ಮೊದಲ ರಾತ್ರಿ ಮಾಡ್ಕೊಳ್ತೀನಿ ಅಂತ ರೂಮ್ ಬಾಗಿಲನ್ನು ಹಾಕ್ಕೊಂಡಿದ್ದಾಳೆ. ಅವಳಿಗೆ ಫೋನ್ ಮಾಡಿ ವಿಷಯ ಕೇಳು ಅಂತ ಹೇಳಿದೆ. ಆಗಮ್ಮ ಹಿಂದೆ ಮುಂದೆ ನೋಡಿದೆ. ಅವಳು ಏನೇ ಮಾಡಿದ್ರು ಸರಿಯಾಗೇ ಮಾಡಿರ್ತಾಳೆ. ಅವಳು ತುಂಬ ಬುದ್ಧಿವಂತೆ. ಚಿಕ್ಕಂದಿನಿಂದ ತಪ್ಪು ಮಾಡೋದು ನಿನ್ನ ಕೆಲಸ ಅಂತ ಪಟ್ ಅಂತ ಫೋನ್ ಇಟ್ಬಿಟ್ರು. ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡಿದೆ. ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ನನ್ನ ಗಂಡನ ಜೊತೆ ನಾನಿರಬೇಕಿತ್ತು ಈ ಸಮಯದಲ್ಲಿ. ಅಕ್ಕ ಇದ್ದಾಳೆ ಅಂತ ಹತ್ತು ಸುಸ್ತಾಗಿ ಹಾಗೆ ಮಲ್ಕೊಂಡೆ. ಎಚ್ಚರ ಆದಾಗ ಬೆಳಗ್ಗೆ ಆಗಿತ್ತು. ಕೆಲಸದವ್ರು ಬಂದು ನನಗೆ ಕಾಫಿ ಕೊಟ್ಟರು. ಆದರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಇಬ್ಬರು ಹೊರಗಡೆ ಬಂದರು. ನಾನು ಕಣ್ಣೀರಾಗ್ತಾ ಅಕ್ಕನ ಕಾಲನ್ನು ಹಿಡ್ಕೊಂಡೆ. ನಾನು ನಿನ್ನ ತಂಗಿ, ನನ್ನ ಜೊತೆ ಹೇಗೆ ಮಾಡಿದೆ, ನನ್ನ ಸಂಸಾರನ ಯಾಕೆ ಹಾಳು ಮಾಡಿದೆ ಅಂತ ಕೇಳಿದೆ. ನನ್ನ ಗಂಡ ಕಿರಣ್ ಕೂಡ ನನ್ನ ಮುಖ ನೋಡಿದೆ ಬೇರೆ ಕಡೆ ತಿರುಕೊಂಡಿದ್ದ. ಅವನ ಪ್ರೀತಿ ಎಲ್ಲ ಸುಳ್ಳ? ಕಿರಣ್ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರ ನೋಡಿ ನನಗೆ ಸಂಕಟ ಆಯಿತು. ರಾತ್ರಿ ಇವರಿಬ್ಬರ ಮಧ್ಯೆ ಎಲ್ಲ ಆಗೋಗಿದೆ. ನನ್ನ ಮೇಲಿನ ಪ್ರೀತಿ ಸಂಪೂರ್ಣವಾಗಿ ಈಗ ಅಕ್ಕನ ಮೇಲೆ ತಿರುಗಿದೆ. ಆದರೆ ಅವಳು ಹೇಗೆಂಟಿ ಅಂತ ನನ್ನ ಮನಸ್ಸಲ್ಲೇ ಯೋಚಿಸಿ ಅಕ್ಕನ ಬಳಿ ನನ್ನ ಗಂಡನಿಗಾಗಿ ಭಿಕ್ಷೆ ಬೇಡ್ತಿದ್ದೆ. ಆಗ ಅಕ್ಕ ಹೇಳಿದ್ದು ಒಂದೇ ಮಾತು, ನೀನಿಷ್ಟಪಡೋ ಮನುಷ್ಯ ರಾತ್ರಿಯೆಲ್ಲ ನನ್ನ ಜೊತೆ ಇದ್ದ ಅನ್ನೋ ಮಾತು ಕೇಳಿ ನಿನಗೆ ಎಷ್ಟು ದುಃಖ ಆಯಿತು ಅಲ್ವಾ? ಆದರೆ ರವಿ 6 ವರ್ಷದಿಂದ ನಿನ್ನನ್ನು ಪ್ರೀತಿಸ್ತಿದ್ದಾನೆ. ಅವನ ಮದುವೆ ಆಗೋ ಹುಡುಗಿ ಜೀವನ ಪರ್ಯಂತ ಬೇರೆಯವ್ರ ತೋಳಲ್ಲಿರ್ತಾಳೆ, ನಂಗೆ ಇನ್ಯಾವತ್ತೂ ಸಿಗೋದೇ ಇಲ್ಲ ಅನ್ನೋ ವಿಷಯನ ತಿಳಿದು ಅವನೆಷ್ಟು ನೊಂದಿರಬೇಡ. ನಿನ್ನ ಮದುವೆ ಗೊತ್ತಾಯಿತು ಅನ್ನೋ ದಿನದಿಂದ ಅವನು ಊಟನೇ ಮಾಡಿಲ್ವಂತೆ. ಅತ್ತೆ ಅವನನ್ನು ಪದೇ ಪದೇ ಹಾಸ್ಪಿಟಲ್ಗೆ ಸೇರಿಸಿ ಗ್ಲೂಕೋಸ್ ಹಾಕಿಸ್ತಾ ಇದ್ದಾರೆ. ಆದರೆ ನಿನ್ನೆ ಮಿತಿ ಮೀರಿದೆ, ನಿನ್ನ ಮದುವೆ ಆಗೋಯ್ತು ಅನ್ನೋ ವಿಷಯ ತಿಳಿದು ಅವನಿಗೆ ಪ್ರಪಂಚನೇ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದ. ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ, ಮದುವೆಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಮನೆಗೆ ಬರೋಣ ಅಂತ ಅಂದ್ಕೊಂಡು ಅವನ ಬಳಿ ಅಡ್ರೆಸ್ ಕೇಳೋದಕ್ಕೆ ಫೋನ್ ಮಾಡಿದ್ದೆ. ಆದರೆ ಅವನು ತುಂಬ ವೈರಾಗ್ಯದಿಂದ ಮಾತಾಡ್ತಿದ್ದ, ಏನೂ ಸರಿಯಾಗಿ ಹೇಳಲಿಲ್ಲ. ಅದಾದ 5 ನಿಮಿಷಕ್ಕೆ ಅತ್ತೆ ನನಗೆ ಫೋನ್ ಮಾಡಿದ್ರು. ನಾನು ಫೋನ್ ಪಿಕ್ ಮಾಡಿಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇತ್ತು ಅಂತ. ಆದರೆ ಪದೇ ಪದೇ ಅವ್ರು ಫೋನ್ ಮಾಡಿದ್ರು. ನಂತರ ತಿಳಿತು ಅವನು ತನ್ನನ್ನು ತಾನು ಮುಗಿಸ್ಕೊಳ್ಳೋದಕ್ಕೆ, ಈ ಪ್ರಪಂಚನ ಬಿಟ್ಟು ಹೋಗೋದಕ್ಕೆ ಎಲ್ಲ ನಿರ್ಧಾರ ಮಾಡಿದ್ದ ಅಂತ. ಅದೃಷ್ಟದಿಂದ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅತ್ತೆ ಮಾವ ಎಲ್ಲರೂ ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ಲ. ಕಣ್ಣು ಮುಚ್ಚಿ ಕೂಡ ಅವನು ನಿನ್ನ ಹೆಸರನ್ನೇ ಹೇಳ್ತಾನಂತೆ. ಏನು ಮಾಡೋದು? ಈಗ ಈ ಶ್ರೀಮಂತ ಗಂಡನ ಜೊತೆ ಇರ್ತೀಯಾ ಅಥವಾ ಅಷ್ಟು ಪ್ರೀತಿ ಮಾಡೋ ಮನುಷ್ಯನ ಜೊತೆ ಹೋಗ್ತೀಯಾ? ಎಲ್ಲಕ್ಕಿಂತ ಹೆಚ್ಚಿಗೆ ನೀನೇ ಅಲ್ವಾ ಅವನನ್ನು ಮೊದಲು ಪ್ರಪೋಸ್ ಮಾಡಿದ್ದು. ನೀನು ಕೂಡ ಅವನನ್ನು ಪ್ರೀತಿಸ್ತಾ ಇದ್ದೆ ಒಂದು ಸಮಯದಲ್ಲಿ, ಯೋಚಿಸು ಅಂತ ಹೇಳಿದ್ಲು. ನಿನ್ನ ಬಾಸ್ ನನ್ನ ಗಂಡ ಅಲ್ಲ, ಆದರೆ ತುಂಬ ಸಲ ಮೀಟಿಂಗ್ಗಳಲ್ಲಿ ಮೀಟ್ ಮಾಡಿದ್ವಿ. ಪ್ರಪೋಸಲ್ ಆಗಿ ಗೊತ್ತು, ಪ್ರೊಫೆಷ್ನಲ್ ಆಗಿ ಗೊತ್ತು ಅಷ್ಟೆ. ರಾತ್ರಿ ಪೂರ್ತಿ ನಾವಿಬ್ಬರು ಒಂದೇ ರೂಮಲ್ಲಿ ಇದ್ದರೂ ಕೂಡ ಒಬ್ರನ್ನೊಬ್ಬರು ಮುಟ್ಟಿಲ್ಲ. ನಿನಗೆ ಬುದ್ಧಿ ಕಲಿಸೋದಕ್ಕೆ ನಾವಿಬ್ಬರು ಸೇರಿ ಮಾಡಿದ ನಾಟಕ ಅಂತ ಕಿರಣ್ ಹೇಳಿದ್ರು. ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ, ಆದರೆ ನೀನೇ ಬೇಕು ಅನ್ನೋ ಹಂಬಲಕ್ಕಿಂತ ಹೆಚ್ಚಿಗೆ ನೀನು ಖುಷಿ ಪಡಬೇಕು ಅನ್ನೋದು ಮಾತ್ರ ಪ್ರತಿ ಸಲ ನೀನು ನನ್ನ ಜೊತೆ ಇದ್ದಾಗ ಯಾವುದೋ ಬಲವಂತಕ್ಕಾಗಿ ಇದೆಯಾ ಅಂತ ಅನ್ನಿಸ್ತಿತ್ತು.
ಯಾವಾಗಲೂ ದುಡ್ಡು, ಆಸ್ತಿ, ಒಡವೆ ಇವುಗಳ ಬಗ್ಗೆ ಮಾತುಕತೆ ಆಗ್ತಿತ್ತು. ಪ್ರೀತಿ, ಪ್ರೇಮ ಇಲ್ಲ. ನಾನು ನಿನಗೆ ಮುತ್ತು ಕೊಟ್ಟರೆ ನೀನು ಭಯ ಪಡ್ತಿದ್ದೆ. ನಿನ್ನ ಮನಸ್ಸನ್ನು ಒಳಹೊಕ್ಕಿ ಯೋಚಿಸು, ನಿಜವಾಗ್ಲೂ ಯಾರನ್ನು ನೀನು ಪ್ರೀತಿಸ್ತಾ ಇದೆಯಾ ಅಂತ. ನೀನು ನನ್ನನ್ನು ಬಿಟ್ಟು ಹೊರಟೋದ್ರೆ ರವಿ ಜೊತೆ ಬಡತನದಿಂದ ಇರಬೇಕು ಅಂತ ಯೋಚಿಸ್ಬೇಡ. ನೀನು ಐಷಾರಾಮಿಯಾಗಿ ಬದುಕಲು ಯಾವ ಸೌಲಭ್ಯ ಬೇಕೋ ಎಲ್ಲನೂ ಒದಗಿಸ್ಕೊಡ್ತೀನಿ ಅಂತ ಕಿರಣ್ ಹೇಳ್ದ. ನಾನು ಅವನ ಮುಖನ ಪ್ರಶ್ನಾರ್ಥಕವಾಗಿ ನೋಡಿದೆ. ಜೀವನದಲ್ಲಿ ಮೊದಲು ನನಗೆ ನೀನು ಇಷ್ಟ ಆದ ಹುಡುಗಿ ನೀನು ಅಂತ ಅವನ ದೃಷ್ಟಿಯನ್ನು ಬೇರೆ ಕಡೆ ಬದಲಿಸ್ದ. ನನಗೀಗ ಕನ್ಫ್ಯೂಷನ್ ಆಯಿತು. ನಿಜವಾಗ್ಲೂ ನಾನು ಯಾರನ್ನು ಪ್ರೀತಿಸ್ತಿದ್ದೀನಿ ಅಂತ ನಿಧಾನವಾಗಿ ಯೋಚಿಸ್ದೆ. ರವಿ ಜೊತೆ ಬೈಕಲ್ಲಿ ಹೋಗಬೇಕಾದ ಸಿಗ್ತಿದ್ದ ಖುಷಿ ಕಿರಣ್ ಜೊತೆ ಕೋಟಿಗಟ್ಟಲೆ ಕಾರಲ್ಲಿ ಹೋಗಬೇಕಾದಾಗ ಇರಲಿಲ್ಲ. ಅವನ ಜೊತೆ ರೋಡ್ ಸೈಡಲ್ಲಿ ಪಾನಿಪುರಿ ತಿಂತಿದ್ದಾಗ ಇದ್ದ ಖುಷಿ ಇವ್ರ ಜೊತೆ 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಬೇಕಾದಾಗ ಸಿಗ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ಅವನ ಪ್ರೀತಿ ಮಧುರವಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಿಗೆ ಅವನ ಸ್ಪರ್ಶ, ಅವನ ಮಾತು, ಅವನ ಮುತ್ತು ಎಲ್ಲನೂ ಚಂದ. ಅವನಂದರೆ ನನಗೆ ಇಷ್ಟ ಅಲ್ಲ, ಪ್ರಾಣ ಅಂತ ಜೋರಾಗಿ ಕಿರಿಸ್ದೆ. ಕಿರಣ್ ಕಟ್ಟಿದ ತಾಳಿನ ಬೆಚ್ಕೊಟ್ಟು ರವಿ ಬಳಿ ಹೋದೆ. ಅವನಿಲ್ಲದೆ ನಾನಿಲ್ಲ, ಅವನು ನನ್ನ ಪ್ರಾಣ, ನನ್ನ ಸರ್ವಸ್ವ ಅಂತ ಹೇಳ್ತಾ ಅವನ ಬಳಿ ಹೋದೆ. ಅಕ್ಕ ನನ್ನನ್ನು ರವಿ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ನಾನು ಅವಳನ್ನು ಪದೇ ಪದೇ ಕೇಳ್ತಿದ್ದೆ, ನನ್ನ ಮದುವೆಗಿಂತ ಮುಂಚೆ ನೀನು ಯಾಕೆ ಬಂದಿಲ್ಲ? ಬಂದಿದ್ದಿದ್ರೆ ನೀನು ನನಗೆ ತಿಳಿಸಿ ಹೇಳ್ತಿದ್ಯೇನೋ. ಅವನಿನ್ನೂ ಎಮರ್ಜೆನ್ಸಿ ವಾರ್ಡಲ್ಲಿದ್ದ. ಅವನ ಕಥೆಯನ್ನು ಮುಗೀತು ಅಂತ ಮನೆಯವರು ತಲೆ ಮೇಲೆ ಕೈ ಹಿಡಿದು ಕೂತಿದ್ರು. ಆದರೆ ನಾನು ಡಾಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿ ಅವನ ಬೆಡ್ ಬಳಿ ಹೋದೆ. ಈಗಲೂ ಕೂಡ ನನ್ನ ಹೆಸರನ್ನೇ ಕನವರಿಕೆ ಮಾಡ್ತಿದ್ದ. ನನ್ನ ದುಃಖ ಜಾಸ್ತಿ ಆಯಿತು. ನಾನು ಅವನ ಕೈನ ಹಿಡಿದು ಹೇಳಿದೆ, ನಾನು ನಿನಗೆ ಇನ್ಯಾವತ್ತೂ ಮೋಸ ಮಾಡೋದಿಲ್ಲ, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನ ಜೊತೆ ಇರೋದಕ್ಕೆ ಬಂದಿದ್ದೀನಿ. ಆದರೆ ಪ್ಲೀಸ್ ನೀನು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಡ ಅಂತ ಕಣ್ಣೀರು ಹಾಕ್ತಿದ್ದೆ. ಕಣ್ಣೀರಿನ ಹನಿಗಳ ಅವನ ಕೈ ಮೇಲೆ ಬಿತ್ತು. ನಾನು ಅವನ ಹಣೆ ಮೇಲೆ ಮುತ್ತು ಕೊಟ್ಟೆ. ಇದಾದ ಸ್ವಲ್ಪ ಸಮಯಕ್ಕೆ ಅವನ ವೈಟಲ್ಸ್ ನಾರ್ಮಲ್ ಬಂತು. ಸ್ವಲ್ಪ ಸಮಯಕ್ಕೆ ಕಣ್ಬಿಟ್ಟು ನನ್ನನ್ನು ನೋಡ್ದ, ಕಣ್ಣೀರು ಹಾಕ್ತಿದ್ದ. ಆಗ ನಾನು ಹೇಳಿದೆ, ನಾನು ಆ ಸಂಬಂಧನ ಹುಡ್ಕೊಂಡು ಬಂದಿದ್ದೀನಿ. ಯಾವಾಗಲೂ ನಾನು ನಿನ್ನವಳು ಮಾತ್ರ, ನಿನ್ನನ್ನೇ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀನು ಬೇಗ ಹುಷಾರಾಗು, ನಾವಿಬ್ರು ಮದುವೆ ಆಗೋಣ ಅಂತ ಹೇಳಿದೆ. ಆಗ ಅವನ ಆಶ್ಚರ್ಯದಿಂದ ನನ್ನನ್ನೇ ನೋಡ್ತಿದ್ದ. ಅರ್ಥ ಆಗಿಲ್ಲ ಅವನಿಗೆ. ಅಕ್ಕ ಎಲ್ಲನೂ ಬಿಡಿಸಿ ಹೇಳಿದ್ರು. ಆಗ ಅತ್ತೆ ಅಲ್ಲೇ ಆಸ್ಪತ್ರೆಯಲ್ಲಿ ದೇವ್ರ ಮೇಲಿದ್ದ ತಾಳಿನ ತಂದು ರವಿ ಕೈ ಕೊಟ್ಲು. ಆಗ ರವಿ ನನ್ನ ಕಡೆ ನೋಡ್ದ. ನಾನು ತಲೆ ಬಗ್ಸಿ ಹೇಳಿದೆ, ನನಗೆ ತಾಳಿ ಕಟ್ಟು, ಹೀಗೆಲ್ಲ ಇಲ್ಲ ಅಂತಂದರೆ ನನ್ನ ಮನಸ್ಸು ಚೇಂಜ್ ಆಗಿಬಿಡತ್ತೆ ಅಂತ ಹೇಳಿದೆ. ಅವನು ತುಂಬ ಫಾಸ್ಟಾಗಿ ತಾಳಿ ಕಟ್ಟ. ನಾನು ಜೋರಾಗಿ ನಗೋದಕ್ಕೆ ಶುರು ಮಾಡಿದೆ. ಅವನು ನಾನು ಮಾಡಿದ ತಮಾಷೆನ ನಿಜ ಅಂತ ಅಂದ್ಕೊಂಡ್ಬಿಟ್ಟ. ಪಾಪ, ಅವನಿಗೆ ತುಂಬ ನೋವನ್ನು ಕೊಟ್ಬಿಟ್ಟಿದ್ದೀನಿ. ಜೀವನದಲ್ಲಿ ಇನ್ನು ಖುಷಿ ಮಾತ್ರ ಕೊಡಬೇಕು ಅಂತ ಅಂದ್ಕೊಂಡೆ. ಅವನು ನನ್ನ ಕೈನ ಹಿಡ್ಕೊಂಡು ಹೇಳ್ದ, ಡಾಕ್ಟರ್ ನಾನು ಮನೆಗೆ ಹೋಗ್ತೀನಿ, ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು, ಇನ್ನು ನನಗೆ ಯಾವುದೇ ತೊಂದರೆನೂ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು. ಸುಂದರವಾದ ಬದುಕನ್ನು ಕಟ್ಕೋಬೇಕು, ತಾವಿಬ್ರು ಪರಸ್ಪರ ಒಬ್ರಿಗೊಬ್ರು ತಮ್ಮಲ್ಲಿರೋ ಪ್ರೀತಿನ ಹಂಚ್ಕೋಬೇಕು. ನನಗೆ ಅಕ್ಕ ಮನವರಿಕೆ ಮಾಡ್ಕೊಳ್ಳೋವರೆಗೂ ತಿಳಿದೇ ಇರಲಿಲ್ಲ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ರವೀನ ಅಂತ. ಸ್ವಲ್ಪ ದಿನಗಳಾದಮೇಲೆ ಅರ್ಥ ಆಗಿತ್ತು. ಅಷ್ಟರಲ್ಲೆಲ್ಲ ಮುಗ್ದು ಹೋಗ್ತಿತ್ತೇನೋ. ಈಗ ತಿಳಿತು, ನಿನ್ನ ಜಾಗದಲ್ಲಿ ನಾನಿದ್ದೀನಿ, ರವಿ ಹೆಂಡತಿ ಆಗಿದ್ದೀನಿ. ಇಬ್ಬರು ದುಡಿತಾ ಇದ್ದೀವಿ, ಹಣ ಆಸ್ತಿ ಗಳಿಸ್ತೀವಿ. ನಮ್ಮಿಬ್ಬರ ಪ್ರೀತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ತುಂಬ ವರ್ಷಗಳಾದ ಮೇಲೆ ಇಂದು ನನಗೆ ಒಂದು ಸಮಾಧಾನ, ತೃಪ್ತಿ ಸಿಕ್ಕಿದೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ರವಿ ನನ್ನವನು ಮಾತ್ರ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.